ಸ್ನೇಹಿತರೆ, ಹೊಸ ವೋಟರ್ ಐಡಿಗೆ ಹೇಗೆ ಅರ್ಜಿ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಸಿಂಪಲ್ ಆಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ಆಗಲಿ ಅಥವಾ ಕಂಪ್ಯೂಟರ್ನಲ್ಲಾಗಲಿ ನೀವೇ ನಿಮ್ಮ ಒಂದು ವೋಟರ್ ಐಡಿ ಏನಿದೆ ಅದಕ್ಕೆ ಅರ್ಜಿನ ಸಲ್ಲಿಸಬಹುದು. ತುಂಬಾ ಸಿಂಪಲ್ ಆಗಿ ಈಸಿ ಆಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮುಂದಿನ ದಿನಗಳಲ್ಲಿ ಹೊಸ ಹೊಸ ಮಾಹಿತಿ ಏನೇ ಇದ್ರೂ ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಾಗ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರುವಂತಹ ಒಂದೇ ಒಂದು ಕೆಲಸ ಏನಂದ್ರೆ, ಈ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ನೋಡಿ, ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ, ಏನೇ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವಾಗ, ರೇಷನ್ ಕಾರ್ಡ್ ಮಾಹಿತಿ ಆಗಲಿ, ಇಲ್ಲ ವೋಟರ್ ಐ ಡಿ ಮಾಹಿತಿ, ಇಲ್ಲ ಆಧಾರ್ ಕಾರ್ಡ್ ಬಗ್ಗೆ, ಪ್ಯಾನ್ ಕಾರ್ಡ್ ಬಗ್ಗೆ ಏನೇ ಒಂದು ಮಾಹಿತಿ ನಿಮಗೆ ಅಪ್ಲೋಡ್ ಮಾಡುವಾಗ ನಿಮ್ಮ ಮೊಬೈಲ್ನಲ್ಲಿ ನಾವು ಹಾಕುವಂತಹ ವಿಡಿಯೋ ಬಂದ್ಬಿಟ್ಟು ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವು ಯೂಟ್ಯೂಬ್ ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಮಾಹಿತಿನ ನೀವು ತಿಳ್ಕೋಬಹುದಾಗಿದೆ. ಜಸ್ಟ್ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಮಾಹಿತಿಯೊಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಹೊಸ ವೋಟರ್ ಐಡಿಗೆ ಬಂದು ಅರ್ಜಿ ಹಾಕ್ಲಿಕ್ಕೆ ಗೂಗಲ್ ಸರ್ಚ್ ನಲ್ಲಿ ವೋಟರ್ ಐಡಿ ಅಂತ ಸರ್ಚ್ ಮಾಡಿ, ಅಲ್ಲಿ ಕೆಳಗಡೆ ಬಂದ್ಬಿಟ್ಟು NVSP ಅಂತ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಹಳೇದಾಗಿದ್ದ ಒಂದು ವೋಟರ್ ಐಡಿ ವೆಬ್ಸೈಟ್ ಬಂದ್ಬಿಟ್ಟು ಕ್ಲೋಸ್ ಆಗಿದೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸ ವೆಬ್ಸೈಟ್ಗೆ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಹೊಸ ವೆಬ್ಸೈಟ್ ನಲ್ಲಿ ಫಸ್ಟ್ ಫಾರ್ಮ್ 6 ಅಂತಿದೆ ನೋಡಿ, ಇದು ಒಂದು ಹೊಸ ವೋಟರ್ ಐಡಿಗೆ ಅರ್ಜಿ ಹಾಕ್ಲಿಕ್ಕಾದ ಒಂದು ಲಿಂಕ್ ಆಗಿರುತ್ತೆ. ಇಲ್ಲಿ ಫಾರ್ಮ್ 8 ಅಂತಿದೆ ನೋಡಿ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡೋದರ ಮುಖಾಂತರ ನಮ್ಮ ವೋಟರ್ ಐಡಿ ನಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು, ಕರೆಕ್ಷನ್ ಮಾಡಬೇಕು ಅಂದ್ರೆ ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ನೋಡಿ ಫಿಲ್ ಫಾರ್ಮ್ 6 ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹೊಸ ವೋಟರ್ ಐಡಿಗೆ ಅರ್ಜಿ ಹಾಕ್ಲಿಕ್ಕೆ ಫಸ್ಟ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಹಾಕೊಳ್ಳಿ. ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿದ್ರೆ ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTP ನ ಎಂಟ್ರಿ ಮಾಡಿ ವೆರಿಫೈ ಲಾಗಿನ್ ಕೊಡುವಾಗ ಮತ್ತೆ ಇದೇ ತರ ಬರುತ್ತೆ. ನಿಮ್ಮ ಲಾಗಿನ್ ನೇಮ್ ಬಂದ್ಬಿಟ್ಟು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಫಿಲ್ ಫಾರ್ಮ್ 6 ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಹೊಸ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ ನ ಫಿಲ್ಅಪ್ ಮಾಡದೆ ಹೊಸ ವೋಟರ್ ಐಡಿಗೆ ಅರ್ಜಿ ಹಾಕುವ ವಿಧಾನ, ಅದನ್ನ ನಿಧಾನವಾಗಿ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಡೆ ಕೂಡ ಲೆಫ್ಟ್ ಸೈಡ್ ನಲ್ಲಿ ABCD ಅಂತ ಬರುತ್ತೆ. ಇದು ಬಂದ್ಬಿಟ್ಟು L ತನಕ ನಿಮಗೆ ಫಿಲ್ಅಪ್ ಮಾಡೋ ಆಪ್ಷನ್ ಬರುತ್ತೆ. ಸಿಂಪಲ್. ಫಸ್ಟ್ ಎ ನಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಅಂಡ್ ಅಸೆಂಬ್ಲಿ ಅಂತ ಬರುತ್ತೆ. ಇಲ್ಲಿ ನಾವು ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡೋಣ. ಕರ್ನಾಟಕ ಸ್ಟೇಟ್ ನ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಅಸೆಂಬ್ಲಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ನೆಕ್ಸ್ಟ್ ಕೊಡಿ ಅಷ್ಟೇ. ವೆರಿ ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲ್ ಡೀಟೇಲ್. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಫಸ್ಟ್ ನೇಮ್ ಏನಿದೆ ಆ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಫಸ್ಟ್ ಇಂಗ್ಲೀಷ್ನಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಕನ್ನಡದಲ್ಲೂ ಕೂಡ ಕೆಳಗಡೆ ಆಟೋಮೆಟಿಕ್ ಆಗಿ ಫ್ಯಾಚ್ ಆಗುತ್ತೆ. ಇಲ್ಲ ಏನಾದರೂ ಕರೆಕ್ಷನ್ ಮಾಡಬೇಕು, ನನ್ನ ಹೆಸರು ಬಂದು ಕನ್ನಡದಲ್ಲಿ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಕರೆಕ್ಷನ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಎಕ್ಸಾಂಪಲ್ಗೆ ಲಕ್ಷ್ಮಿ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಕರೆಕ್ಟಾಗಿ ಬಂದಿದೆ. ಏನಾದ್ರು ತಪ್ಪಿದ್ರೆ ಇದೇ ಒಂದು ಬಾಕ್ಸ್ನಲ್ಲಿ ಒಂದು ಕೀಬೋರ್ಡ್ ಕೊಟ್ಟಿದ್ದಾರೆ ನೋಡಿ, ಈ ಕೀಬೋರ್ಡ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಕನ್ನಡ ಕೀಬೋರ್ಡ್ ಬಂದ್ಬಿಟ್ಟು ನಿಮಗೆ ಶೋ ಆಗುತ್ತೆ. ಯಾವ ಸ್ಪೆಲ್ಲಿಂಗ್ ತಪ್ಪು ಇದೆಯೋ ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಇಲ್ಲಿ ಇಷ್ಟೇ ಕೆಲಸ. ಇಲ್ಲಿ ಬಂದ್ಬಿಟ್ಟು ಇವರದಾದ ಒಂದು ಇಮೇಜನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. JPG ಫಾರ್ಮ್ಯಾಟ್ನಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿರುವಂತಹ 2 MB ಗಿಂತ ಕಡಿಮೆ ಇರುವಂತಹ ಒಂದು JPG ಫಾರ್ಮ್ಯಾಟ್ನ ಇಮೇಜ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ತುಂಬ ಸಿಂಪಲ್ ಆಗಿ ನೀವೇ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ, ಮೊಬೈಲ್ನಲ್ಲಿ ಈ ಕೆಲಸವನ್ನು ಮಾಡ್ಕೋಬಹುದು. ಈ ಇಮೇಜ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಕೊಡುವಾಗ ಇಲ್ಲಿ ಒಂದು ಕ್ರಾಪಿಂಗ್ ಸಿಸ್ಟಮ್ ಬರುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡುವುದರ ಮುಖಾಂತರ ನಮ್ಮ ಇಮೇಜ್ ಬಂದ್ಬಿಟ್ಟು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೋಬಹುದು. ಒಂದು ವೇಳೆ ಇಮೇಜ್ ಬಂದ್ಬಿಟ್ಟು ಸ್ವಲ್ಪ ಕ್ರಾಸ್ ಇದೆ ಅಂದರೆ ಇದನ್ನ ಯೂಸ್ ಮಾಡಿ ಕ್ರಾಸ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ ಆದಮೇಲೆ ಸೇವ್ ಅಂತ ಕೊಡಿ. ಇಲ್ಲಿ ಆಟೋಮೆಟಿಕ್ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ಥರ ಬರಬೇಕು. ಈ ಥರ ಬಂದಿದ ತಕ್ಷಣ ಓಕೆ ಕೊಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ರಿಲೇಟಿವ್ ಡೀಟೇಲ್ ಅಂತಿದೆ. ರಿಲೇಷನ್ ಟೈಪ್ ಅಂದರೆ ವೋಟರ್ ಐಡಿ ಯಾರಿಗೆ ಹಾಕ್ತಾ ಇದ್ದೀವಿ ಅವರ ಒಂದು ಹಸ್ಬೆಂಡ್ ನೇಮ್ ಅಥವಾ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇವ್ರು ಬಂದು ಮ್ಯಾರೇಜ್ ಆಗಿರೋದ್ರಿಂದ ಇವರ ಹಸ್ಬೆಂಡ್ ನೇಮ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದ್ಬಿಟ್ಟು ನೋಡಿ ಅವರ ನೇಮ್ನ ಟೈಪ್ ಮಾಡಿ ಕೆಳಗಡೆ ಓಕೆ ಕೊಡುವಾಗ ಆಟೋಮೆಟಿಕ್ ಆಗಿ ಕನ್ನಡದಲ್ಲಿ ಫ್ಯಾಚ್ ಆಗುತ್ತೆ. ಸ್ಪೆಲ್ ತಪ್ಪಿದ್ರೆ ನೀವು
ಕರೆಕ್ಷನ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿ ಆಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ ಇಲ್ಲಿ ಒಂದು ಸೆಲ್ಫ್ ಅಂತಿದೆ. ಸೆಲ್ಫ್ ನಿಮ್ದೇ ಆದ ಒಂದು ಮೊಬೈಲ್ ನಂಬರ್ ಇದ್ರೆ ಸೆಲ್ಫ್ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ನ ನೀವು ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಇಲ್ಲಿ OTP ಎಂಟ್ರಿ ಆಗಿದ್ಮೇಲೆ ವೆರಿಫೈ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಆಧಾರ್ ಡೀಟೇಲ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ಆಧಾರ್ ಬಾಕ್ಸ್ಗೆ ಟಿಕ್ ಕೊಟ್ಟು ನಿಮ್ಮ ಒಂದು ಆಧಾರ್ ಸಂಖ್ಯೆನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ 1 ಡಿಜಿಟ್ ಬಂದ್ಬಿಟ್ಟು ನೀವು ತಪ್ಪಾಗಿ ಹಾಕಿದ್ರು ಕೂಡ ಅದು ಆಟೋಮೆಟಿಕ್ ತಗೊಳ್ಳಲ್ಲ. ಇಲ್ಲಿ ಪರ್ಫೆಕ್ಟ್ ಆಗಿ ನಿಮ್ಮ ನೇಮ್ಗೆ ಮೆಸ್ ಪರ್ ಆಧಾರ್ ನಲ್ಲಿ ಏನ್ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ಒಂದು ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ಡಾಕ್ಯುಮೆಂಟ್ ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತಿದೆ. ಇಲ್ಲಿ ಬಂದ್ಬಿಟ್ಟು ನಾವು ಬರ್ತ್ ಸರ್ಟಿಫಿಕೇಟ್ ನ ಮೆನ್ಷನ್ ಮಾಡಬಹುದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಈ ತರ ಸ್ಕೂಲ್ ಸರ್ಟಿಫಿಕೇಟ್, ಇಂಡಿಯನ್ ಪಾಸ್ಪೋರ್ಟ್, ಈ ತರ ಏನ್ ಬೇಕಾದ್ರೂ ನಾವು ಡಾಕ್ಯುಮೆಂಟ್ ಆಗಿ ಕೊಡಬಹುದು. ಆಧಾರ್ ಕಾರ್ಡ್ ನೇ ಕೊಡಬಹುದು. ಆಧಾರ್ ಕಾರ್ಡ್ ಒಂದೇ ಕೊಟ್ಕೊಳ್ಳಿ ಸಾಕು. ಚೂಸ್ ಫೈಲ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಾವು ಫಸ್ಟ್ ಬಂದು ರೆಡಿ ಮಾಡಿ ಇಟ್ಕೊಂಡಿರುವಂತಹ JPG ಫಾರ್ಮೆಟ್ ನಲ್ಲಿ ಇರುವಂತಹ ಒಂದು ಫೈಲ್ ನ ಅಪ್ಲೋಡ್ ಮಾಡಬೇಕು. ದಯವಿಟ್ಟು ಕೇಳ್ಕೊಳ್ಳಿ, ಇದು ಬಂದ್ಬಿಟ್ಟು ವೋಟರ್ ಐಡಿಗೆ ಅರ್ಜಿ ಹಾಕುವಾಗ ಯಾವುದೇ ಒಂದು PDF ಫಾರ್ಮೆಟ್ ನಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು JPG ಫಾರ್ಮೆಟ್ ನಲ್ಲಿ ಸೇವ್ ಮಾಡಿರುವಂತಹ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ ಅಂತಿದೆ. ನಿಮ್ಮ ಒಂದು ಅಡ್ರೆಸ್ ನ ನೀವು ಎಂಟ್ರಿ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಅಡ್ರೆಸ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ನಿಮ್ಮ ಸ್ಟ್ರೀಟ್ ಯಾವುದು, ನಿಮ್ಮ ಒಂದು ಪೋಸ್ಟ್ ಯಾವುದು, ನಿಮ್ಮ ಒಂದು ತಾಲೂಕು ಯಾವುದು ಅಂತ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಅದಾಗಿದ್ಮೇಲೆ ಇದಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ನೀವು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ನಲ್ಲಿ ನಿಮ್ಮ ಒಂದು ಆಧಾರ್ ಡಾಕ್ಯುಮೆಂಟ್ ಏನಿದೆ ಆ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸೆಬಿಲಿಟಿ ಡೀಟೇಲ್ಸ್ ಅಂದ್ರೆ ಈ ವೋಟರ್ ಐಡಿ ಯಾರಿಗೆ ಅರ್ಜಿ ಆಗ್ತಿದೀವೋ ಅವ್ರು ಬಂದ್ಬಿಟ್ಟು ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವ್ರಿಗೆ ಇಲ್ಲಿ ಮೆನ್ಷನ್ ಮಾಡಬಹುದು ಏನು ಹ್ಯಾಂಡಿಕ್ಯಾಪ್ಟ್ ಆಗಿದೆ, ಅದಕ್ಕೆ ಒಂದು ಸರ್ಟಿಫಿಕೇಟ್ ಏನಿದ್ರೆ ಇದ್ರೆ ಕೂಡ ನೀವು ಅಪ್ಲೋಡ್ ಮಾಡಬಹುದು. ಏನು ಇಲ್ಲ ಅಂದ್ರೆ ಇಲ್ಲಿ ನೆಕ್ಸ್ಟ್ ಬಟನ್ ಕೊಟ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಡೀಟೇಲ್ ಅಂತ ಕೇಳ್ತಾ ಇದೆ. ಇಲ್ಲಿ ಬಂದು ವಿಟ್ನೆಸ್ಗೆ ಒಂದು ನಿಮ್ಮ ಒಂದು ಫ್ಯಾಮಿಲಿಗೆ ಸೇರಿದಂತವ್ರದ್ದು ಒಂದು ವಿಟ್ನೆಸ್ಗೆ ವೋಟರ್ ಐಡಿ ಇರುತ್ತಲ್ವಾ, ಆ ವೋಟರ್ ಐಡಿನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಇಲ್ಲ ಅಂದ್ರೆ ಆ ವಿಲೇಜ್ ನಲ್ಲಿ ನಿಮಗೆ ಬಂದ್ಬಿಟ್ಟು ಯಾವ ಒಂದು ಬೂತ್ಗೆ ನಿಮ್ಗೆ ಬಂದ್ಬಿಟ್ಟು ಎಲೆಕ್ಷನ್ ಲಿಸ್ಟ್ ಬರಬೇಕು ಅವರ ಒಂದು ವೋಟರ್ ಐಡಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಅವರ ಹೆಸರನ್ನ ಟೈಪ್ ಮಾಡಿ. ಹೆಸರನ್ನ ಟೈಪ್ ಮಾಡಿದಾದ್ಮೇಲೆ ಅವರ ಒಂದು ರಿಲೇಷನ್ ಟೈಪ್ ನಿಮಗೆ ಏನಾಗಬೇಕು ಅವರು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅವ್ರು ನಿಮಗೆ ಏನಾಗಬೇಕು ಅಂತ ಸೆಲೆಕ್ಟ್ ಆಗಿದ್ಮೇಲೆ ಅವರ ಒಂದು ವೋಟರ್ ಐಡಿ ಸಂಖ್ಯೆನ ಕೂಡ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಕ್ಲರೇಷನ್ ಅಂತ ಇರುತ್ತೆ. ಇವ್ರು ಬಂದ್ಬಿಟ್ಟು ಯಾವ ವಿಲೇಜ್ಗೆ ಸೇರಿದವರು, ಎಷ್ಟು ವರ್ಷದಿಂದ ಈ ವೋಟರ್ ಐಡಿ ಆಗ್ತಾ ಇರುವಂತಹ ವ್ಯಕ್ತಿ ಆ ವಿಲೇಜ್ ನಲ್ಲಿ ಇದ್ದಾರೆ ಅಂತ ಸ್ವಲ್ಪ ಡೀಟೇಲ್ ಕೇಳ್ತಾ ಇದೆ. ಆ ಡೀಟೇಲ್ನ ಕೂಡ ನೀವು ಅಲ್ಲಿ ಪರ್ಫೆಕ್ಟ್ ಆಗಿ ಎಂಟ್ರಿ ಮಾಡಿ. ನಂತರ ಬಂದ್ಬಿಟ್ಟು ಕೆಳಗಡೆ ಅವರ ಒಂದು ಪ್ಲೇಸ್ ಅಂತ ಕೇಳ್ತಾ ಇದೆ. ಆ ಪ್ಲೇಸ್ನ ಪರ್ಫೆಕ್ಟ್ ಆಗಿ ಎಂಟ್ರಿ ಮಾಡಿ. ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫೈನಲ್ ಸ್ಟೇಜ್ಗೆ ಬಂದ್ಬಿಟ್ಟಿದ್ದೀವಿ ನಾವು. ಈ ಫೈನಲ್ ಸ್ಟೇಜ್ ನಲ್ಲಿ ಬಂದ್ಬಿಟ್ಟು ನಾವು ಕ್ಯಾಪ್ಚಾ ಕೋಡ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಈ ಕ್ಯಾಪ್ಚಾ ಕೋಡ್ನ ನಾವು ಪರ್ಫೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ಫೈನಲ್ ಸ್ಟೇಜ್ಗೆ ನಾವು ಟಚ್ ಆಗ್ತೀವಿ. ಈ ಫೈನಲ್ ಸ್ಟೇಜ್ ನಲ್ಲಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ಮ್ ನಂಬರ್ 6 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ಲಿಕೇಶನ್ ಫಾರ್ಮ್ ಫಾರ್ ನ್ಯೂ ವೋಟರ್ ಐಡಿಸ್ ಅಂತ ಈ ಡೀಟೇಲ್ ಫುಲ್ ಆಗಿ ನಾವು ಟೈಪ್ ಮಾಡಿರೋದೆಲ್ಲ ಇಲ್ಲಿ ಫ್ಯಾಚ್ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ಫೈನಲ್ ಆಗಿ ನೀವು ಬಂದ್ಬಿಟ್ಟು ನಿಮಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಆಟೋಮೆಟಿಕ್ ಫ್ಯಾಚ್ ಆಗಿದೆ, ನೀವು ಟೈಪ್ ಮಾಡಿರುವಂತಹ ಅಡ್ರೆಸ್ ಕೂಡ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ನಿಧಾನವಾಗಿ ಚೆಕ್ ಆಗಿದ್ಮೇಲೆ ನೀವು ಫೈನಲ್ ಸಬ್ಮಿಟ್ ಮಾಡಬಹುದು. ಏನಾದ್ರು ತಪ್ಪಿದ್ರೆ ಕೀಪ್ ಎಡಿಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿವರ್ಸ್ ಹೋಗುತ್ತೆ. ಅಲ್ಲಿ ಬಂದು ನೀವು ಕ್ಲೀನ್ ಆಗಿ ಏನ್ ಕರೆಕ್ಷನ್ ಮಾಡಬೇಕು ಅದನ್ನ ಕರೆಕ್ಷನ್ ಮಾಡಿ ಮತ್ತೆ ಬಂದು ಫೈನಲ್ ಸಬ್ಮಿಟ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ನೋಡಿ, ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತಿದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡುವಾಗ ಇಲ್ಲಿ ನಿಮಗೆ ಬಂದ್ಬಿಟ್ಟು ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಫಾರ್ಮ್ ಬಂದ್ಬಿಟ್ಟು ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನೀವು ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗೂ ಕೂಡ ಒಂದು ರೆಫರೆನ್ಸ್ ನಂಬರ್ ಹೋಗಿರುತ್ತೆ. ಈ ರೆಫರೆನ್ಸ್ ನಂಬರ್ ಬಂದ್ಬಿಟ್ಟು ನೀವು
ಒಂದು ವಾರ 2 ವಾರ ಬಿಟ್ಟು ಮತ್ತೆ ಆನ್ಲೈನ್ನಲ್ಲಿ ಬಂದುಬಿಟ್ಟು ನೀವು ಈ ಹೋಮ್ ಪೇಜ್ನ ಇದೇ ಒಂದು ವೆಬ್ಸೈಟ್ನಲ್ಲಿ ಹೋಮ್ ಪೇಜ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ನಾವು ಈ ರೆಫರೆನ್ಸ್ ನಂಬರ್ನ ನಾವು ಇಲ್ಲಿ ಮತ್ತೆ ಚೆಕ್ ಮಾಡ್ಕೋಬೋದು. ಇದೇ ಥರ ಹೊಸ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.